ಇವತ್ತು ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ISPRL ಆವರಣದಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಿದ್ದೇವೆ. ಯಾವುದೇ ಅನಾಹುತ ಆದಾಗ ಅಥವಾ ಏನೇ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಯಾವ ರೀತಿ ಇವ್ಯಾಕ್ಯುವೇಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ SDRF ತಂಡ, ಜಿಲ್ಲೆಯ ಪೊಲೀಸ್ ತಂಡ, ಅದೇ ರೀತಿಯಲ್ಲಿ ರೆವಿನ್ಯೂ ಇಲಾಖೆಯವರು, ಅದೇ ರೀತಿಯಲ್ಲಿ ಮುಖ್ಯವಾಗಿ ಫೈರ್ ಮತ್ತು ಹೋಮ್ ಕಮಾಂಡೆಂಟ್ ಇವರೆಲ್ಲ ಸೇರಿ ಈ ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ. ಎಷ್ಟು ಹೊತ್ತಿಗೆ ಘಟನೆ ನಡೆದಾಗ ರೀಚ್ ಆಗ್ಬೋದು, ಅದೇ ರೀತಿಯಲ್ಲಿ ಏನು ಪ್ರಿಕಾಷನ್ಸ್ ತಕ್ಷಣದಲ್ಲಿ ತಗೊಳ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿತ್ತು. ಅದರ ಪ್ರಕಾರ ಇವತ್ತು ಮಂಗಳೂರಿಂದ SDRF ಟೀಮ್ 40 ಮಿನಿಟ್ಸಲ್ಲಿ ಇಲ್ಲಿ ರೀಚ್ ಆಗಿದ್ದಾರೆ. ಘಟನೆ ಆದ 40 ಮಿನಿಟ್ಸಲ್ಲಿ ರೀಚ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಕೂಡ ತಕ್ಷಣಕ್ಕೆ ರೀಚ್ ಆಗಿ ISPRL ಸೆಕ್ಯೂರಿಟಿ ತಂಡ ಇಮಿಡಿಯೇಟ್ ಆ ರೀತಿ ಸಂದರ್ಭ ಬಂದಾಗ ಅಟೆಂಡ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳು ಶೀಘ್ರವಾಗಿ ಸ್ಪಂದಿಸಿರೋದ್ರೊಂದಿಗೆ ನಾವು ಅಂದುಕೊಂಡಕ್ಕಿಂತ ಬೇಗ ಮಾಕ್ ಡ್ರಿಲ್ಲನ್ನು ಅವರು ಮುಗಿಸಿದ್ದಾರೆ. ಮತ್ತು ಯಾರು ಗಾಯಾಳುಗಳಾಗಿದ್ದಾರೆ ಅವರನ್ನೆಲ್ಲ ಆಸ್ಪತ್ರೆಗೆ ಆ್ಯಂಬುಲೆನ್ಸ್ ಮೂಲಕ ಶಿಫ್ಟ್ ಮಾಡೋ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿರುವ ISPRL ತಂಡಕ್ಕೆ, ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ತಂಡಕ್ಕೆ, ಅವರಿಗೆಲ್ಲ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸ್ ಇದರಿಂದ ಆಗಿದೆ. ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ 2-3 ಇಂಥ ಒಂದು ಮಾಕ್ ಡ್ರಿಲ್ಲನ್ನು ನಾವು ಮಾಡ್ತೀವಿ.